ನೋಡಿ, ಅವರು ಹೇಳಿದ್ದು ಯಾರು ಊಹಿಸದ ಆರೋಪ ಮಾಡಿದೆ ಇಡಿ ಒಂದು ಕಡೆ ಹೇಳುತ್ತೆ, ಅದನ್ನು ಇವರು ಪ್ರಸ್ತಾಪ ಮಾಡಿದ್ದು. ಎಸ್ ಟಿ ನಿಗಮದ ಹಣ ಕಾಂಗ್ರೆಸ್ ಪರ ಕೆಲಸಕ್ಕೆ ಬಳಕೆಯಾಗಿದೆ. ಅದು ಬಳ್ಳಾರಿಗೋ ಅಥವಾ ತೆಲಂಗಾಣಕ್ಕೋ ಅಥವಾ ಉತ್ತರ ಭಾರತದ ರಾಜ್ಯಗಳಿಗೋ ಅಥವಾ ಕರ್ನಾಟಕದಲ್ಲೇ ಕೆಲವು ಭಾಗಗಳಿಗೋ ಗೊತ್ತಿಲ್ಲ. ವಾಲ್ಮೀಕಿ ನಿಗಮದ ಹಣ ಬಾರ್ಗೆ ಹೋಗಿದ್ದು ಗೊತ್ತು. ಆದರೆ ನಿಗಮದ ಹಣ ಗ್ಯಾರಂಟಿ ಕಾರ್ಡ್ಗೂ ಬಳಕೆ ಆಗಿದೆ. ಗ್ಯಾರಂಟಿ ಕಾರ್ಡ್ ಅಂದರೆ ಗ್ಯಾರಂಟಿಗಲ್ಲ, ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರಲ್ಲ ಚುನಾವಣೆಗೆ ಮೊದಲು, ಹಿಂಗೆ ಮಾಡ್ತೀವಿ ಅದಕ್ಕೆ ಕಂಪನಿಯೊಂದು ಗ್ಯಾರಂಟಿ ಕಾರ್ಡ್ ಪ್ರಿಂಟ್ ಮಾಡಿತ್ತು. ಅಕ್ರಮದ ಹಣದ ದುಡ್ಡು ದೊಡ್ಡ ಪಾಲು ಈ ಕಂಪನಿಗೆ ಹೋಗಿದೆ. ಆದರೆ ಎಷ್ಟು ಮೊತ್ತ ಹೋಗಿದೆ ಎಂಬುದು ಗೊತ್ತಾಗಬೇಕು ಅಂತೇಳಿ ಇಡಿ ಹೇಳ್ತಾ ಇದೆ. ಅದೇ ಕಾರಣಕ್ಕೆ ನಾಗೇಂದ್ರ ಕಸ್ಟಡಿಗೆ ಇಡಿ ಪಡ್ಕೊಂಡಿದೆ. ಸ್ಫೋಟಕ ಆರೋಪಗಳನ್ನು ಮಾಡಿದ ಅಶೋಕ್, ಅದನ್ನು ಇಟ್ಕೊಂಡು ಅಶೋಕ್ ಆರೋಪ ಮಾಡಿದರು. ಲೋಕಸಭಾ ಚುನಾವಣೆ ವೇಳೆ ಗ್ಯಾರಂಟಿ ಕಾರ್ಡ್ ಬಳಕೆಯಾಗಿತ್ತು. ಲೋಕಸಭಾ ಚುನಾವಣೆ ವೇಳೆ, ಇದು ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ವೇಳೆ ಮಹಿಳೆಯರಿಗೆ ಗ್ಯಾರಂಟಿ ಕಾರ್ಡ್ ಹಂಚಿದ ಕಾಂಗ್ರೆಸ್ ಈ ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಚುನಾವಣೆಗೆ ಹೋಗಿದೆ, ಎಣ್ಣೆಗೆ ಹೋಗಿದೆ, ಅದಾದ ನಂತರ ಕಾರ್ಡ್ ಬಳಕೆಗಾಗಿದೆ. 3 ಆರೋಪಗಳು ಕಾಡ್ತಾ ಇದೆ. ಈಗ ಆರೋಪ ಎಲ್ಲಿ ಬಂದು ನಿಂತಿದೆ ಅಂತಂದರೆ, ಆ ದುಡ್ಡು ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗಿ ಎನ್ಕ್ಯಾಶ್ ಆಗಿ ಎಲೆಕ್ಷನ್ ಖರ್ಚಿಗೆ, ಎಣ್ಣೆ ಖರ್ಚಿಗೆ ಲಾಗಿದೆ ಅಂತ. ಆಮೇಲೆ ಸತ್ಯನಾರಾಯಣ ವರ್ಮ ಅಂತ ಒಬ್ಬ ಇದ್ದ, ಅವ ಈ ದುಡ್ಡು ಅವನು ಕಿಸೆಗೆ ಹಾಕೊಂಡು ಹೋಗ್ಬಿಟ್ಟಿದ್ದಾನೆ. ಅವನು ಮೋಸ ಮಾಡಿದ್ದಾನೆ ಮಿಡ್ಲಲ್ಲಿ. ಕಂಡೋರ ಮದುವೆಯಲ್ಲಿ ಉಂಡೋರ ಜಾಣ ಅವನು. ಓಕೆ, ಈ ನಡುವೆ ಅಶೋಕ್ ಒಂದು ಬಾಂಬ್ ಹಾಕಿದ್ದಾರೆ. ಈ ಕಾಂಗ್ರೆಸ್ ಪಾರ್ಟಿ ಫ್ರೀ ಗ್ಯಾರಂಟಿ ಅಂತ ಒಂದು ಕಾರ್ಡ್ ಕೊಟ್ಟಿತ್ತು ನೋಡಿ, ಫ್ರೀ ಗ್ಯಾರಂಟಿ ಇದು ಕೊಡ್ತೀವಿ ಅಂತ ಕಾರ್ಡ್ ಕೊಟ್ಟಿತ್ತು. ಎಲ್ಲ ಮನೆಗಳಿಗೂ ಹಂಚಿತ್ತು, ಕಾರ್ಡ್ ಹಂಚಿತ್ತು. ಆ ಕಾರ್ಡ್ ಪ್ರಿಂಟ್ ಮಾಡೋದಕ್ಕೂ ಈ ದುಡ್ಡು ಬಳಕೆ ಆಗಿದೆ ಅಂತೇಳಿ ಅಶೋಕ್ ಒಂದು ಆರೋಪ ಮಾಡಿದ್ದಾರೆ. ಇದು ಹೊಸ ಬಾಂಬ್, ಇದು ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ಸರ್ಕಾರದ ಪ್ರಾಯೋಜಿತ ಒಂದು ರೀತಿಯಾದಂಥ ಕೊಲೆ ಅಂತ ಅನಿಸುತ್ತೆ. ಸಾವನ್ನಪ್ಪಿದ್ದಾನೆ. 187 ಕೋಟಿ ಹಣವನ್ನು ಈ ಸರ್ಕಾರದ ಒಬ್ಬ ಮಂತ್ರಿ, ಒಬ್ಬ MLA, ನಾವು ಇದನ್ನು ಪ್ರಸ್ತಾವವನ್ನು ನಾವು ಮಾಡಿದ್ರಿ, ನಿಲುವಳಿ ಸೂಚನೆ ಮಾಡಿದಿರಿ, ನಾವು ಪ್ರಸ್ತಾವ ಮಾಡಿದಿರಿ. ನಾವೇನು ಕೇಳಿದ್ದು, ಈ ಲೂಟಿ ಆಗಿದೆಯಲ್ಲ ವಾಪಸ್ ಯಾವಾಗ ತರ್ತೀರಾ? ಎಲ್ಲೆಲ್ಲಿಗೆ ಹೋಗಿದೆ ಈ ಲೂಟಿ ಆಗಿರೋಣ? ಅದು ರಾಂಗ್ ಬೈಟ್ ಪ್ಲೇ ಆಯಿತು. ಅವರೇನು ಹೇಳಿದ್ರು ಹೇಳ್ತೀನಿ ಬನ್ನಿ. ಸರ್ಕಾರ ದುಡ್ಡು, ಕಾಂಗ್ರೆಸ್ ದುಡ್ಡು. CM ಹೇಳಿದರು ಹಗರಣ ನಡೆಯುವುದು ರಾಷ್ಟ್ರೀಕೃತ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಆದ್ದರಿಂದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ನೀಡಬೇಕಲ್ವಾ? ಅಂದರೆ ಬ್ಯಾಂಕು ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುತ್ತೆ, ರಾಜ್ಯ ಸರ್ಕಾರಕ್ಕೆ ಬರಲ್ಲ. ಒಂದು ಬಾಂಬ್ ಹಾಕ್ಬಿಟ್ರು. ಏನು ಹೇಳಿದರು ಸಿದ್ದರಾಮಯ್ಯ? ಕೆಲಸ ವಿರೋಧ ಪಕ್ಷದವರಿಗೆ ನಾನು ಕೇಳ ಬಯಸುವುದೇನೆಂದರೆ, ಯೂನಿಯನ್ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕು, ಯೂನಿಯನ್ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಹೌದಾದರೆ ಕೇಂದ್ರದ ಯಾವ ಇಲಾಖೆ ಕೆಳಗೆ ಬರುತ್ತಾರೆ? ಹಣಕಾಸು ಇಲಾಖೆ ಕೆಳಗೆ ತಾನೇ. ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಈ ಹಗರಣದ ಜವಾಬ್ದಾರಿಯನ್ನು ಹೊರುತ್ತಾರೆಯೇ? ಬಟ್ ಸಿದ್ದರಾಮಯ್ಯನವರು ಯಾವುದೇ ವಿಚಾರ ಪ್ರೆಸೆಂಟ್ ಮಾಡೋದಿದೆಯಲ್ಲ ಭಾಳ ಅತ್ಯದ್ಭುತವಾಗಿ ಮಾಡ್ತಾರೆ. ಇವತ್ತು ಕೂಡ BJP ಏನು ಆರೋಪ ಮಾಡಿತ್ತು ಅದಕ್ಕೆ ಯಾವ ರೀತಿ ಗೂಗ್ಲಿ ಹಾಕಿದ್ರು ಅಂತಂದರೆ ಶೇನ್ವಾರ್ ಥರ ಗೂಗ್ಲಿ ಮಾಡ್ತಾಯಿದ್ರು. ಅವ್ರು ಹೇಳ್ತಾರೆ, ನಿಗಮದ ಹಣದ ವ್ಯವಹಾರ ಯಾರು ನೋಡ್ಕೊಳ್ತಾರೆ? ನಿಗಮದ ವ್ಯವಹಾರದ ಹಣದ ವ್ಯವಹಾರ ಯಾರು ನೋಡ್ಕೋತಾರೆ? MD. ಯಾರು MD? ಪದ್ಮನಾಭ್. MD ನೋಡ್ಕೋತಾರೆ. MDA ಚೆಕ್ ಬುಕ್, FD ರಸೀದಿ ಪಡೀತಾರೆ, ಚೆಕ್ ಬುಕ್ ಮತ್ತು ಫಿಕ್ಸ್ಡ್ ಡೆಪಾಸಿಟ್. MDA ಓವರ್ ಡ್ರಾಫ್ಟ್ ದಾಖಲೆಗಳನ್ನು ಪಡೀತಾರೆ. ನಾವಲ್ಲ, ಸಚಿವ ಅಲ್ಲ, ಅಧ್ಯಕ್ಷ ಅಲ್ಲ. ಪದ್ಮನಾಭ ಅವರು 2017-18ರಲ್ಲಿ ಅಂಬೇಡ್ಕರ್ ನಿಗಮದಲ್ಲಿದ್ದರಂತೆ. ಅವತ್ತೇ 4.96 ಕೋಟಿಗೂ ಹೆಚ್ಚು ಅವ್ಯವಹಾರ ಮಾಡಿದ್ದ ಅಂತೇಳಿ ಏಕವಚನದಲ್ಲಿ ಹೇಳಿದರು. ಅವನು ಅವತ್ತೇ ಅವ್ಯವಹಾರ ಮಾಡಿದ್ದ ಅಂಬೇಡ್ಕರ್ ನಿಗಮದಲ್ಲಿ 4.56 ಕೋಟಿ, 4.96 ಕೋಟಿ. ಆದರೆ ಪದ್ಮನಾಭ್ಗೆ ಕ್ಲೀನ್ ಚಿಟ್ ನೀಡಿತ್ತು BJP ಸರ್ಕಾರ. ಅವ್ರ ಸ್ಟೈಲಲ್ಲಿ ನೀವೇ ಕೊಟ್ಟರೆ ಅವತ್ತೇ ಪಾಠ ಕಲಿಸಿದ್ರೆ ಇಷ್ಟು ದೊಡ್ಡ ಹಗರಣ ನಡೀತಾ ಇರಲಿಲ್ಲ ಅಂಥೇಳಿ ತಮ್ಮ ಹುಳುಕನ್ನು ಮುಚ್ಚಿಕೊಳ್ಳೋದಕ್ಕೆ ಆ ಒಂದು ಎಸ್ಕೇಪಿಸಮ್ ಪ್ಲ್ಯಾನ್ ಮಾಡಿದ್ದು ಸಿದ್ದರಾಮಯ್ಯ. ಆಮೇಲೆ ಅವರದೇ ಸ್ಟೈಲಲ್ಲಿ ಪ್ರಶ್ನೆ ಕೇಳಿದರು,
ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾರ ಅಧೀನದಲ್ಲಿದೆ? ಯಾರ ಅಧೀನದಲ್ಲಿ? ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಲ್ಲ ಸೆಂಟ್ರಲ್ ಬ್ಯಾಂಕ್. ಈಗ ಈ ಮೊದಲು ವಿಜಯ ಬ್ಯಾಂಕ್ ಇತ್ತು, ಸಿಂಡಿಕೇಟ್ ಬ್ಯಾಂಕ್, ಈಗೆಲ್ಲ ಮರ್ಜ್ ಆಗಿದೆ. ಸಿಂಡಿಕೇಟ್ ಬ್ಯಾಂಕ್, SBI, SBM, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಇದೆಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಇವ್ರು ಕೇಳ್ತಿರೋದು, ಈ ಬ್ಯಾಂಕ್ ಯೂನಿಯನ್ ಬ್ಯಾಂಕಲ್ಲಿ ಆಗಿರೋದು ಅಕ್ರಮ, ಈ ಬ್ಯಾಂಕ್ ಯಾರ ಅಧೀನಕ್ಕೆ ಬರುತ್ತೆ? ಕೇಂದ್ರದ. ಆ ಖದೀಮ ಮ್ಯಾನೇಜರ್ಗಳು ಯಾರ ಅಧೀನದಲ್ಲಿದ್ದಾರೆ? ಅವರಿಗೆ ಸಂಬಳ ಕೊಡೋದು ಯಾರು? ಕೇಂದ್ರ ಸರ್ಕಾರ. ಯಾರ ಅಂಡ್ರಲ್ಲಿ ಬರುತ್ತಾರೆ? ಕೇಂದ್ರ ಹಣಕಾಸು ಸಚಿವರ ಅಧೀನದಲ್ಲಿದ್ದಾರೆ ತಾನೇ? ಹೌದು. ಆಮೇಲೆ ಅವರು ಯಾರ ಅಧೀನದಲ್ಲಿದ್ದಾರೆ? ಅಂತಿಮವಾಗಿ ಮೋದಿಯವರ ಅಧೀನದಲ್ಲಿದ್ದಾರೆ ತಾನೇ? ಹೌದು. ಬ್ಯಾಂಕ್ಗಳಿರುವುದು ಜನರ ದುಡ್ಡನ್ನು ಲೂಟಿ ಮಾಡೋದಕ್ಕ? ಇಷ್ಟು ದೊಡ್ಡ ಹಗರಣ ನಡೆದರೂ ಇಡಿ ಅವರು ಗಮನಿಸಿಲ್ವಾ? ಚುನಾವಣೆ ವೇಳೆ ವ್ಯವಹಾರ ನಡೆದರೂ ಇಡಿ ಏನು ಮಾಡ್ತಾ ಇತ್ತು? ಹಾಗಿದ್ರೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರಾ? ಮೋದಿ ರಾಜೀನಾಮೆ ಕೊಡ್ತಾರಾ ಅಂತ ಒಂದು ಗೂಗಲಿ ಎಸೆದು ಬಿಟ್ಟರು BJPಗೆ. BJP ಇದನ್ನು ಯಾವ ರೀತಿ ತಡ್ಕೊಳ್ಳುತ್ತೆ ಗೊತ್ತಿಲ್ಲ. BJP ಇದನ್ನು ಯಾವ ರೀತಿ ತಡ್ಕೊಳ್ಳುತ್ತೆ ಗೊತ್ತಿಲ್ಲ. ಒಂದಂತೂ ಭಾಳ ಸ್ಪಷ್ಟ, ನಮ್ಮನ್ನು ಆಳದಂಥವರು ಡೋಂಗಿಗಳು ಅವರು ಮತ್ತು ಇವರು. ನಮ್ಮನ್ನು ಆಳದವರು, ನಮ್ಮ ದುಡ್ಡನ್ನು ಲಪಟಾಯಿಸಿದವರು, ಲಂಪಟರು. ನಮ್ಮನ್ನು ಆಳದವರು ಇವತ್ತು ಸಿದ್ದರಾಮಯ್ಯ ಕೊಟ್ಟ 22 ಲಿಸ್ಟು ಮತ್ತು ಈಗಿನ ವಾಲ್ಮೀಕಿ ನಿಗಮ, ಇದನ್ನು ನೋಡಿದಾಗ ಅನಿಸುತ್ತೆ ನಮ್ಮನ್ನು ಕಂಪ್ಲೀಟಾಗಿ ಮೂರ್ಖರನ್ನಾಗಿ ಮಾಡಿದ್ದಾರೆ ಇವರೆಲ್ಲ. ಕಾಂಗ್ರೆಸ್ಸು BJP ಒಂದೇ ನಾಣ್ಯದ ಎರಡು ಮುಖಗಳು. ಇನ್ನು ವಾಲ್ಮೀಕಿ ಹಗರಣ ಮುಡ ಅಕ್ರಮ ಆರೋಪ ಪ್ರಸ್ತಾಪಿಸಿ ಪ್ರತಿಪಕ್ಷ BJP ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕಲು ಮುಂದಾಗಿದೆ. ಅಧಿವೇಶನದಲ್ಲಿ ಹಗರಣಗಳು ಸದ್ದು ಮಾಡಿದ್ದು ತೀವ್ರ ವಾಕ್ಸಮರ ನಡೆಸಿದ್ದಾರೆ. ಸದನದಲ್ಲಿ BJP ಆರೋಪಕ್ಕೆ ತಿರುಗೇಟು ನೀಡಿರುವ CM ಸಿದ್ದರಾಮಯ್ಯ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದು ಸತ್ಯ ಅಂತ ಮತ್ತೊಮ್ಮೆ ಬಹಿರಂಗವಾಗಿ ಒಪ್ಪಿದ್ದಾರೆ. ಆದರೆ ಹಗರಣಕ್ಕೆ ನಾನು ಹೊಣೆ ಅಲ್ಲ, ನಿಗಮದ MD ಪದ್ಮನಾಭ ಹೊಣೆ ಅಂತ ಸಿದ್ದರಾಮಯ್ಯನಂಥ ನಾಯಕರು ಹೇಳೋದಿದೆಯಲ್ಲ, ಸಹಿಸ್ಕೊಳ್ಳೋಕ್ಕಾಗಲ್ಲ. ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಸಿದ್ದರಾಮಯ್ಯ ಮಾಡಿದಂಥ ಅವಮಾನ. ನಾವು ಕಾರಣ ಭೂತರಲ್ಲ, ಯಾರು ಅಧಿಕಾರಿ ಇರ್ತಾರೆ ಅವ ಕಾರಣ. ಸಿದ್ದರಾಮಯ್ಯನವರು ನೀವು ಹೇಳೋದಾ ಇದು? ಕೇಳಿಸ್ಕೊಳ್ಳಿ. ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ, ನಾವು ಕೂಡ ಅಕ್ರಮ ಆಗಿದೆ ಅಂತಲೇ ಹೇಳೋದು. ಅಕ್ರಮ ಯಾರು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರನೆಲ್ಲ ನಿಭಾಯಿಸೋರು, ಅದನ್ನು ಜವಾಬ್ದಾರಿ ಮಾಡೋರು. ಯಾಕಂದರೆ ಯಾರು ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಇರ್ತವೆ ಅವ್ರ ಜವಾಬ್ದಾರಿ. ಸಾಮಾನ್ಯವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಇದನ್ನಲ್ಲ, ವ್ಯವಸ್ಥಾಪಕ ನಿರ್ದೇಶಕ, ಅವನ ಜವಾಬ್ದಾರಿ. ಏನಪ್ಪ, ನನಗೆ ಸಿದ್ದರಾಮಯ್ಯನವರಿಂದ ಈ ಮಾತು ಕೇಳೋಕ್ಕೆ ಒಂಥರ ಕಸಿವಿಸಿ ಆಗ್ತಾ ಇದೆ. ಇದು ಹೆಂಗಿದೆ ಅಂತಂದರೆ, ನಾವು ಮನೆ ದರೋಡೆ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿ 100 ಕೋಟಿ ಇತ್ತು.